ಕದನ ವಿರಾಮವನ್ನು ಖಾಯಂಗೊಳಿಸುವುದಕ್ಕೆ ಪಾಕಿಸ್ತಾನದಲ್ಲಿ ನಡೀತಾ ಇರುವ ಪ್ರಯತ್ನಗಳು. ಇಸ್ಲಾಮಾಬಾದ್ನ ಸೆರೆನಾ ಹೋಟೆಲ್ನಲ್ಲಿ ಈ ಸಂಧಾನ ಸಭೆ ನಡೀತಾ ಇದೆ. ನೆನ್ನೆನೇ ಆಗಬೇಕಾಗಿತ್ತು. ನಿನ್ನೆ ಇರಾನ್ನಿಂದ ಯಾರೂ ಬರಲೇ ಇಲ್ಲ. ಅಮೆರಿಕದ ತಂಡ ನಿನ್ನೆ ಬಂದಿತ್ತು. JD ವ್ಯಾನ್ಸ್ ನಿನ್ನೆ ಹೊರಟಿದ್ರು ಅಮೆರಿಕದಿಂದ. ಅಮೆರಿಕದ ಉಪಾಧ್ಯಕ್ಷರು ಇವತ್ತು ಬಂದು ರೀಚ್ ಆದರು. ಇವ್ರಿಗಿಂತ ಮೊದಲೇ ಇರಾನಿನ ಟೀಮ್ ಬಂದಿತ್ತು. ಟ್ರಾವೆಲಿಂಗ್ ಟೈಮ್ ಕಡಿಮೆ, ಪಕ್ಕದಲ್ಲೇ ಇರೋ ದೇಶ. ಇರಾನಿನ ಟೀಮ್ ಇವ್ರಿಗಿಂತ ಮುಂಚೆನೇ ಬಂದಿತ್ತು. ಅಬ್ಬಾಸ್ ಅರಾಗ್ಜಿ ನೇತೃತ್ವದಲ್ಲಿ 14 ಜನ ಬಂದಿದ್ದಾರೆ ಅವರು. ಇಬ್ಬರಿಗೂ, ಎರಡು ದೇಶದವ್ರಿಗೂ ಒಂದೇ ಹೋಟೆಲ್ನಲ್ಲಿ ರೂಮು. ಸೆರೆನಾ ಹೋಟೆಲ್ ಅಂತ, ಭಾಳ ಫೇಮಸ್ ಅಂತದು ಇಸ್ಲಾಮಾಬಾದ್ನಲ್ಲಿ. ಇವ್ರು ಬಂದು ಇವ್ರ ರೂಮಲ್ಲಿ ಸೆಟ್ಲಾದರು, ಅವ್ರು ಬಂದು ಅವ್ರ ರೂಮಲ್ಲಿ ಸೆಟ್ಲಾದರು. ಮಾತುಕತೆ ಇನ್ನೇನು ಶುರುವಾಗಬೇಕಲ್ಲ. ಇರಾನ್ 10 ಕಂಡೀಷನ್ಗಳನ್ನು ಹಾಕಿದೆ. 10ರ ಪೈಕಿ ಅಟ್ಲೀಸ್ಟ್ 4 ಕಂಡೀಷನ್ನನ್ನು ಈಡೇರಿಸೋದಕ್ಕೆ ಅವರು ಒಪ್ಕೊಂಡ್ರೆ ನಾವು ಬಂದು ಕೂತ್ಕೋತೀವಿ ಅಂತ ಹೇಳೋದು. ಅಬ್ಬಾಸ್ ಅರಾಗ್ಜಿ ನೇತೃತ್ವದ ಟೀಮ್ನವರು 10 ಕಂಡೀಷನ್ ಪೈಕಿ ಅಟ್ಲೀಸ್ಟ್ 4ಕ್ಕಾದರೂ ಅವ್ರು ಒಪ್ಕೊಳ್ಳಿ ಅಂತ. ಅದರ ಪೈಕಿ ಫಸ್ಟ್ ಕಂಡೀಷನ್ ಏನು? ಲೆಬನಾನ್ ಮೇಲೆ ಇಸ್ರೇಲ್ ನಡೆಸ್ತಾ ಇರುವ ದಾಳಿಯನ್ನು ಇಮಿಡಿಯೇಟಾಗಿ ನಿಲ್ಲಿಸಿ ಅಂತ. ಕಂಡೀಷನ್ ನಂಬರ್ 1. ಎರಡನೆಯ ಕಂಡೀಷನ್, ಇರಾನಿನ ಮೇಲೆ ಹಾಕಿರುವ ದಿಗ್ಬಂಧನಗಳನ್ನು ತೆಗೆದು ಹಾಕ್ತೀವಿ ಅಂತ ಅಮೆರಿಕ ಈಗ ಘೋಷಣೆ ಮಾಡಿದ ಮೇಲೆ ಬಂದು ಕೂತ್ಕೋತೀವಿ ನಾವು ಅಂತ. ಆರ್ಥಿಕ ನಿಬಂಧನೆಗಳು, ಎಕನಾಮಿಕ್ ಸ್ಯಾಂಕ್ಷನ್ಸ್, ಅವನ್ನ ನಾವು ವಾಪಸ್ ತಗೋತಾ ಇದ್ದೀವಿ ಅಂತ ಅಮೆರಿಕದವ್ರು ಘೋಷಣೆ ಮಾಡಲಿ, ನಾವು ಬಂದು ಕೂತ್ಕೋತೀವಿ ಅಂತ. ಎರಡನೆಯ ಕಂಡೀಷನ್ನು. ಮೂರನೇ ಕಂಡೀಷನ್ನು, ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ದುಡ್ಡು ಆಸ್ತಿನ ಕಾನ್ಫಿಸ್ಕೇಟ್ ಮಾಡಿಬಿಟ್ಟಿದ್ದಾರೆ, ಸಿಕ್ಕಾಕೊಂಡ್ಬಿಟ್ಟಿದೆ ನಮ್ಮ ದುಡ್ಡು, ಅವನ್ನ ಇಮಿಡಿಯೇಟಾಗಿ ರಿಲೀಸ್ ಮಾಡಬೇಕು. 4ನೇ ಕಂಡೀಷನ್ನು. ಇನ್ನೊಂದು ಕಂಡೀಷನ್ ಏನು? ಹಾರ್ಮುಜ್ ನಿಯಂತ್ರಣ ಇನ್ನು ಮುಂದೆ ನಮ್ಮ ಹತ್ರನೇ ಇರುತ್ತೆ, ಅಂದರೆ ಇರಾನಿಗೆ ಆಯ್ತು ನಿಮ್ಮ ಕೈಗೆ ಅದು ಅಂತ ಘೋಷಣೆ ಮಾಡಿ. ಈ 4 ಘೋಷಣೆಗಳನ್ನು ಮಾಡಿದ ಮೇಲೆಯೇ ನಾವು ನಮ್ಮ ರೂಮಿಂದ ಹೊರಗೆ ಬಂದು ಮಾತುಕತೆ ಕೂತ್ಕೋತೀವಿ ಅಂದ್ರಂತೆ. ಇರಾನಿನ ನಿಯೋಗ ಹಿಂಗೆ ಹೇಳ್ತಾ ಇದೆ ಅಂತ ಹೇಳ್ಕೊಂಡು ಇವರು JD ವ್ಯಾನ್ಸ್ ಹತ್ರ ಹೋಗಿದ್ದಾರೆ, ಅಮೆರಿಕದ ತಂಡದ ಹತ್ರ ಹೋಗಿದ್ದಾರೆ. JD ವ್ಯಾನ್ಸ್ ಸಾಧ್ಯನೇ ಇಲ್ಲ ಇವಕ್ಕೆ ಒಪ್ಪೋದಕ್ಕೆ ಅಂತ. ಲೆಬನಾನ್ ಮೇಲಿನ ದಾಳಿಯನ್ನು ಇಮಿಡಿಯೇಟಾಗಿ ನಿಲ್ಲಿಸ್ಬಿಡ್ಬೇಕು, ಹಾರ್ಮುಜ್ನ ಕಂಟ್ರೋಲ್ ಕಂಪ್ಲೀಟಾಗಿ ಅವ್ರಿಗೆ ಕೊಟ್ಟುಬಿಡ್ಬೇಕು, ಆರ್ಥಿಕ ನಿಬಂಧನೆಗಳನ್ನು ತೆಗೆದು ಹಾಕಿಬಿಡ್ಬೇಕು, ಬೇರೆ ಬೇರೆ ದೇಶಗಳಲ್ಲಿ ಸ್ಟ್ರಕ್ ಆಗಿರುವ ಅವರ ಫಂಡ್ಸು, ಹಣ, ಆಸ್ತಿಯನ್ನು ಬಿಡುಗಡೆ ಮಾಡಿಬಿಡ್ಬೇಕು. ಈ 4 ಕಂಡೀಷನ್ಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ JD ವ್ಯಾನ್ಸ್ ಅಂದ್ರಂತೆ. ಅಲ್ಲಿಗೆ ಮಾತುಕತೆಗಳ ಶುರುನೇ ಆಗೋದಿಲ್ವೇನೋ ಅನ್ನೋದೊಂದು ವಾತಾವರಣ ಇತ್ತು. ಹಾಗಾಗಲಿಲ್ಲ. ಶಹಬಾಜ್ ಶರೀಫ್ ಅದೇನು ಕೈಕಾಲು ಕಟ್ಕೊಂಡ್ರು, ಅದೇನು ಮಾಡಿದ್ರು, ಇರಾನಿನ ತಂಡವನ್ನು ಟೇಬಲಿಗೆ ಕರ್ಕೊಂಡು ಬರೋದರಲ್ಲಿ ಯಶಸ್ವಿಯಾಗಿದ್ದಾರೆ, ಮಾತುಕತೆಯನ್ನು ಆರಂಭಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಶುರುವಾಗಿದೆ ಈಗ ಮಾತುಕತೆ. ಅಮೆರಿಕದ ಪರವಾಗಿ JD ವ್ಯಾನ್ಸ್ ಇದ್ದಾರೆ, ಸ್ಟೀವ್ ವಿಟ್ಕಾಫ್ ಇದ್ದಾರೆ, ಮಿಡ್ಲ್ ಈಸ್ಟ್ನ ವಿಶೇಷ ರಾಯಭಾರಿ ಅವರು, ಜರೇಡ್ ಕುಶ್ಮೇರ್ ಇದ್ದಾರೆ, ಟ್ರಂಪ್ ಅಳಿಯ, ಅವ್ರಿಗೊಂದು ಸಾಂವಿಧಾನಿಕ ಹುದ್ದೆ ಇದೆ ವೈಟ್ ಹೌಸ್ನಲ್ಲಿ. ಬ್ರಾಡ್ ಕೂಪರ್ ಇದ್ದಾರೆ, ಕೆಂಟ್ ಕಾಮ್ ಕಮಾಂಡರ್ ಅಮೆರಿಕದ ಕಡೆಯಿಂದ. ಇರಾನ್ ಕಡೆಯಿಂದ ಮೊಹಮ್ಮದ್ ಘಾಲಿಬಾಫ್, ಇರಾನ್ ಸಂಸತ್ತಿನ ಸ್ಪೀಕರ್ ಅವರು, ಅಬ್ಬಾಸ್ ಅರಾಗ್ಚಿ ವಿದೇಶಾಂಗ ಸಚಿವರು, ಮಜೀದ್ ರಾವಂಚಿ ವಿದೇಶಾಂಗ ಉಪಸಚಿವ, ಮೊಹಮ್ಮದ್ ಜೋಲ್ಗಾದರ್ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಸದಸ್ಯ. ಇಷ್ಟು ಜನ ಇರಾನ್ ಕಡೆಯಿಂದ ಇದ್ದಾರೆ. ಪಾಕಿಸ್ತಾನದ ಕಡೆಯಿಂದ ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿ, ಆಸಿಮ್ ಮುನೀರ್ ಫೀಲ್ಡ್ ಮಾರ್ಷಲ್ಲು, ಇಶಾಕ್ ಧಾರ್ ವಿದೇಶಾಂಗ ಸಚಿವರು, ಆಸಿಮ್ ಮಲ್ಲಿಕ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು, ನಮ್ಮ ಅಜಿತ್ ದೋವಲ್ ಇದಾರಲ್ಲ ಈಕ್ವಲೆಂಟ್ ಪೋಸ್ಟ್. ಇಷ್ಟು ಜನ ನೋಡಿ. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಇವತ್ತೂ ಇಲ್ಲ.
ಸಂಪೂರ್ಣವಾಗಿ ಹೊರಗಿಟ್ಟುಬಿಟ್ಟಿದ್ದಾರೆ ಅವ್ರನ್ನ. ನಿನ್ನೆ ರಕ್ಷಣಾ ಸಚಿವ ಅನ್ನೋದಕ್ಕೆ ಹೋಗಿ ವಿದೇಶಾಂಗ ಸಚಿವ ಅಂದೆ, ಕ್ಷಮಿಸ್ಬೇಕು. ಇವತ್ತು ಕರೆಕ್ಟ್ ಮಾಡ್ಕೊತಾ ಇದ್ದೀನಿ ಅದನ್ನು. ಖ್ವಾಜಾ ಆಸಿಫ್ ಇಡೀ ಪ್ರಾಸೆಸ್ನಲ್ಲಿ ಎಲ್ಲೂ ಇಲ್ಲ. ಅದಕ್ಕೆ ಸಿಟ್ಟಿಗೆದ್ದು ಇಸ್ರೇಲ್ ವಿರುದ್ಧ ಅಷ್ಟು ಕೆಟ್ಟದಾಗಿ ಬರೆದಂಥ ಟ್ವೀಟ್ ಮಾಡಿದ್ದವರು. ಇಷ್ಟು ಜನರ ಮಧ್ಯದಲ್ಲಿ ಮಾತುಕತೆ ಶುರುವಾಗಿದೆ. ಆರಂಭದಲ್ಲಿ ಈ 4 ಪ್ರೀ ಕಂಡೀಷನ್ಗಳನ್ನು ಇರಾನ್ ಹಾಕಿದೆ ಅಂತಂದಾಗ ಅಮೇರಿಕ ಅವುಗಳ ಪೈಕಿ ಒಂದನ್ನಾದರೂ ಒಪ್ಕೊಳ್ಳಬಹುದು ಅಂತಿತ್ತು. ಒಪ್ಪಿಕೊಳ್ಳಬಹುದಾದ ಕಂಡೀಷನ್ ಯಾವುದು? ಇರಾನಿನ ದುಡ್ಡು ಸೀಸ್ ಆಗಿದೆಯಲ್ಲ, ಈಗ ಎಲ್ಲ ಸರಿಯಾಗಿ ನಡೀತಾ ಇತ್ತು, ಏನೇನೋ ವ್ಯಾಪಾರಗಳನ್ನು ಇರಾನ್ ಮಾಡ್ತಿತ್ತು. ಇವರು ಪೆಟ್ರೋಲ್ ಕೊಟ್ಟಿದ್ದರು, ಪೆಟ್ರೋಲ್ ದುಡ್ಡು ಬರಬೇಕಾಗಿತ್ತು. ಈ ಥರದ ಫಂಡ್ಸ್ ಇತ್ತು ಅವ್ರಿಗೆ ಬರಬೇಕಾದದ್ದು. ಅಮೇರಿಕ ಏಕಾಏಕಿ ಒಂದು ದಿಗ್ಬಂಧನ ವಿಧಿಸ್ತು, ನಿಬಂಧನೆ ವಿಧಿಸ್ಬಿಡ್ತು, ಸ್ಯಾಂಕ್ಷನ್ಸ್ ಹಾಕ್ಬಿಡ್ತು. ಯಾವ ದುಡ್ಡು ಇರಾನಿಗೆ ಹೋಗಬಾರ್ದು ಅಂತ, ಯಾವ ದುಡ್ಡು ಹೋಗಬಾರ್ದು ಇರಾನಿಗೆ ಅಂತ. ಇಷ್ಟು ದುಡ್ಡು ಸ್ಟ್ರಕ್ ಆಗಿದೆ. ಅಮೇರಿಕದಲ್ಲಿ $2 ಬಿಲಿಯನ್, ದಕ್ಷಿಣ ಕೊರಿಯಾದಲ್ಲಿ $7 ಬಿಲಿಯನ್, ಇರಾಕ್ನಲ್ಲಿ $6 ಬಿಲಿಯನ್, ಚೀನಾದಲ್ಲಿ $20 ಬಿಲಿಯನ್, ಜಪಾನ್ನಲ್ಲಿ $1.6 ಬಿಲಿಯನ್ ಸಿಗ್ತಾ ಇರೋ ಲೆಕ್ಕ ಇದು. ಟೋಟಲ್ ಒಂದು $100-120 ಆಗುತ್ತೆ. ಇವುಗಳ ಪೈಕಿ ಕತಾರ್ನಲ್ಲೂ ಒಂದಷ್ಟು ಸ್ಟ್ರಕ್ ಆಗಿದೆ ಇರಾನಿನ ದುಡ್ಡು. ಅದನ್ನು ಬೇಕಿದ್ರೆ ತಗೊಳಕ್ಕೆ ನಾವು ಪರ್ಮಿಷನ್ ಕೊಡ್ತೀವಿ ಅಂತೇನೋ ಅಮೇರಿಕದವ್ರು ಅಂದ್ರಂತೆ. ಅಷ್ಟಕ್ಕೆ ಆದರೆ ಬೇಡವೇ ಬೇಡ ಅಂತ ಅವ್ರು ಹೇಳ್ದಂಗಿದೆ. ಮಾತುಕತೆ ಅಂತೂ ಶುರುವಾಗಿದೆ. ಇರಾನ್ನವರು ಅವರ ನಿಯೋಗ ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ ಬಂದಿಳಿಯೋ ಪ್ರಾಸೆಸ್ಸನ್ನೇ ಮೆಸೇಜಿಂಗಿಗೆ ಬಳಸಿಕೊಂಡ್ರು. ಯುದ್ಧದ ಆರಂಭದ ದಿನ ಅಮೇರಿಕ ಇಸ್ರೇಲ್ ಮಾಡಿದ ಜಂಟಿ ದಾಳಿಯಲ್ಲಿ ಒಂದು ಬಾಲಕಿಯರ ಶಾಲೆಯ ಮೇಲೆ ಬಾಂಬ್ ಹಾಕಿ, ಟೊಮಹಾಕ್ ಮಿಸೈಲ್ ಹಾಕಿ 168 ಮಕ್ಕಳು, ಟೀಚರ್ಸನ್ನು ಕೊಂದುಬಿಟ್ರು. ಇವರು ಬರ್ತಾ ಇರುವ ವಿಮಾನದ ಮುಂದಿನ 168 ಸೀಟ್ಗಳಲ್ಲಿ ಅವರ ಸ್ಕೂಲ್ ಬ್ಯಾಗು, ಅವರ ಫೋಟೋ, ಅಂದರೆ ಅವರ ನೆನಪುಗಳನ್ನಿಟ್ಟು ಆ ಎಲ್ಲ ಸೀಟುಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಅದೇ ವಿಮಾನದಲ್ಲಿ ತಂಡ ಬಂತು. ನೋಡ್ತಾ ಇದ್ದೀರಲ್ಲಿ ಯಾವುದು ಮಿನಾಬ್ ಶಾಲೆಯ ಮೇಲೆ ನಡೆದ ದಾಳಿಯಲ್ಲಿ ಮೃತಪಟ್ಟವರ ನೆನಪುಗಳೊಂದಿಗೆ ಇಸ್ಲಾಮಾಬಾದಿಗೆ ಬಂದರು ಇವರು. ಇದೇ ಫ್ಲೈಟು. ಆ ಮಕ್ಕಳ ಬಿಲಾಂಗಿಂಗ್ಸ್ ಇದ್ವಲ್ಲ, ಅವೆಲ್ಲವನ್ನು ತಗೊಂಡು ಬಂದರು. ಇದೊಂದೊಂದು ಸಲ ನನಗೆ ವಿಚಿತ್ರವೂ ಅನಿಸುತ್ತೆ. ನೀವು ಗಾಜಾ ಸ್ಟ್ರಿಪ್ಪಲ್ಲಿ ತಗೊಳ್ಳಿ, ವೆಸ್ಟ್ ಬ್ಯಾಂಕ್ನಲ್ಲಿ ತಗೊಳ್ಳಿ, ಈಗ ಇರಾನ್ನಲ್ಲಿ ತಗೊಳ್ಳಿ, ಸದ್ದಾಮ್ ಹುಸೇನ್ ಇದ್ದಾಗ ಇರಾಕ್ನಲ್ಲಿ ತಗೊಳ್ಳಿ, ಅಫ್ಘಾನಿಸ್ತಾನ, ಎಲ್ಲ ಕಡೆ ಅಂದರೆ ಎಲ್ಲಿ ಸರಿಯಾದ ಪ್ರಜಾಪ್ರಭುತ್ವ ಇಲ್ಲವೋ, ಎಲ್ಲಿ ಸರ್ವಾಧಿಕಾರ ಅಂತ ಹೇಳಿಕೊಳ್ಳಬಹುದಾದ ಆಡಳಿತ ಇದೆಯೋ ಅಲ್ಲೆಲ್ಲ ಒಂದು ವಿಚಿತ್ರ. ನಮ್ಮ ಜನರನ್ನು ನಾವು ಕೊಲ್ತೀವಿ, ನೀವು ಕೊಂದರೆ ಸುದ್ದಿ ಮಾಡ್ತೀವಿ ಅಂತ. ನಮ್ಮ ಜನರನ್ನ ನಾವು ಕೊಲ್ತೀವಿ, ನೀವು ಪ್ರಶ್ನೆ ಮಾಡೋಂಗಿಲ್ಲ. ಬಟ್ ನೀವೇನಾದರೂ ಕೊಂದರೆ ಜಗತ್ತಿನ ತುಂಬ ಕಣ್ಣೀರಿಟ್ಕೊಂಡು ಓಡಾಡ್ತೀವಿ ಅಂತ. ನಾನು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಾಟ್ ಇವನ್ ಅನ್ ಅಯೋಟ ಅಮೇರಿಕ ಇಸ್ರೇಲ್ನ ಈ ದಾಳಿಯಲ್ಲಿ ಮಕ್ಕಳು ಸತ್ತಿದ್ದನ್ನು ಬೆಂಬಲಿಸ್ತಾ ಇಲ್ಲ. ಬ್ಲಂಡರ್ ಅವ್ರು ಮಾಡಿದ್ದದನ್ನು. ಟೆಕ್ನಿಕಲ್ ಎರರ್ ಆಯಿತು, ಹಳೆ ಇಂಟೆಲಿಜೆನ್ಸ್ ರಿಪೋರ್ಟ್ನ ಪ್ರಕಾರ ತಪ್ಪಾಗ್ಬಿಡ್ತು, ವಾಟ್ ಎವರ್ ಇಟ್ ಈಸ್, ಅದಕ್ಕೆ ಅಮೇರಿಕ ಇಸ್ರೇಲ್ ಏನು ಬೆಲೆ ತೆರಬೇಕೋ ತೆರಬೇಕು. ಇದಕ್ಕೆ ದಿಸ್ ಇಸ್ ಅನ್ಅಕ್ಸೆಪ್ಟಬಲ್. ಆದರೆ ಇದೇ ಜನವರಿ ತಿಂಗಳಲ್ಲಿ ಇರಾನ್ನಲ್ಲಿ ಅಯಾತುಲ್ಲಾ ಖಮೇನಿಯ ವಿರುದ್ಧ ಹೆಚ್ಚು ಕಡಿಮೆ ಇದೇ ವಯಸ್ಸಿನ ಮಕ್ಕಳು ಬೀದಿಗಿಳಿದ್ರಿ. ಇವರು ಹೈಸ್ಕೂಲ್ ಮಕ್ಕಳು, ಅವ್ರು ಕಾಲೇಜ್ ಮಕ್ಕಳಾಗಿದ್ರು ಅಷ್ಟೇ, ಬೀದಿಗಿಳಿದ್ರು. ಒಂದು ತಿಂಗಳಲ್ಲಿ ಇರಾನ್ ಗೌರ್ಮೆಂಟೇ ಹೇಳ್ತು 3,500 ಮಕ್ಕಳನ್ನು ಕೊಂದುಬಿಟ್ಟಿದ್ದೀವಿ ನಾವು ಅಂತ. ಅಮೇರಿಕ ಹೇಳುತ್ತೆ 35,000 ಜನರನ್ನು ಕೊಂದಿದ್ದಾರೆ ಹಾಗೆ ಅಂತ.
ಇಂಡಿಪೆಂಡೆಂಟ್ ಸೋರ್ಸಸ್ ಹೇಳ್ತವೆ ಹೆಚ್ಚು ಕಡಿಮೆ ಒಂದು 15,000 ಜನರನ್ನು ಕೊಂದಿದ್ದಾರೆ ಅಂತ. ನೋಡಿ, ಅವ್ರಿಗೆ ಯಾರಿಗೂ ಶ್ರದ್ಧಾಂಜಲಿ ಇಲ್ಲ. ಯಾರು ಸಲ್ಲಿಸಬೇಕು ಶ್ರದ್ಧಾಂಜಲಿ? ದೇ ಆರ್ ಗೌರ್ಮೆಂಟ್ ಸ್ಪಾನ್ಸರ್ಡ್ ಕಿಲ್ಲಿಂಗ್ಸ್. ಇಲ್ಲಿ ಗೌರ್ಮೆಂಟ್ ಶ್ರದ್ಧಾಂಜಲಿ ಸಲ್ಲಿಸುತ್ತೆ, ಇಲ್ಲಿ ಶ್ರದ್ಧಾಂಜಲಿ ಸಲ್ಲಿಸುತ್ತೆ. ಗಾಜಾದಲ್ಲೂ ಅಷ್ಟೇ. ಹಮಾಸ್ನವರು ತಮ್ಮ ವಿರುದ್ಧ ಧ್ವನಿ ಎತ್ತಿದವ್ರನ್ನ ಹಿಡ್ಕೊಂಬಂದು ನಡು ರಸ್ತೆಯಲ್ಲಿ JCB ಕಟ್ಟಿ ನೇಣಾಕ್ತಾರೆ. ತಮ್ಮ ವಿರುದ್ಧ ಧ್ವನಿ ಎತ್ತದವ್ರನ್ನ. ಇಸ್ರೇಲ್ನ ದಾಳಿಗೆ ಯಾರಾದರೂ ಸತ್ರ ಪ್ರಪಂಚ ತುಂಬ ತೋರಿಸ್ತಾರೋ, ಅಯ್ಯೋ ನೋಡಿ ಹೆಂಗೆ ಹೊಡೆದ್ಬಿಟ್ರು, ನೋಡಿ ಹೆಂಗೆ ಹೊಡೆದ್ಬಿಟ್ರು ಅಂತ. ಈಗ ಈ ಮಾತುಕತೆ ಅಲ್ಲಲ್ಲ, ಒಟ್ಟಾರೆಯಾಗಿ ಇರಾನ್ನ ಕ್ಲೋಸ್ ಫ್ರೆಂಡ್ ಯಾರು, ಕ್ಲೋಸ್ ಅಲಯನ್ಸ್ ಯಾರು? ಚೈನಾ. ಇದೇ ಅಯಾತುಲ್ಲಾ ಖಮೇನಿ ತಾತಪ್ಪ ಪ್ರಪಂಚದ ಯಾವ್ಯಾವ ದೇಶಗಳಲ್ಲಿ ಮುಸ್ಲಿಮರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ ಲಿಸ್ಟ್ ಹಾಕಿದ್ದ ಪುಣ್ಯಾತ್ಮ. ಬರ್ಮಾದಲ್ಲಿ ಆಗ್ತಿದೆಯಂತೆ, ಇನ್ನೊಂದೆಲ್ಲೋ ಹೇಳಿದ್ರು. ಆಮೇಲೆ ಭಾರತದಲ್ಲಿ ದೌರ್ಜನ್ಯ ಆಗ್ತಿದೆ, ಮುಸ್ಲಿಮರ ಮೇಲೆ ಅನ್ಯಾಯ ಆಗ್ತಿದೆ ಅಲ್ಲಿ ಅಂತ. ಚೈನಾದಲ್ಲಿ ವೈಘರ್ ಮುಸ್ಲಿಮರ ಕಥೆ ಗೊತ್ತಾ ನಿಮಗೆ? ಇಸ್ಲಾಮಿಕ್ ಹೆಸರುಗಳನ್ನು ಇಟ್ಕೊಳ್ಳಂಗಿಲ್ಲ, ಶುಕ್ರವಾರದ ನಮಾಜಿಗೆ ಹೋಗಂಗಿಲ್ಲ, ಮಸೀದಿಗಳನ್ನು ಖಾಲಿ ಮಾಡಿಸಿ ಪಬ್ಲಿಕ್ ಟಾಯ್ಲೆಟ್ ಮಾಡ್ತಾರಲ್ಲಿ. ಪಬ್ಲಿಕ್ ಟಾಯ್ಲೆಟ್. ನಾನು ಹೇಳಿದ್ದರಲ್ಲಿ ಎಳ್ಳು ಕಾಳಿನಷ್ಟು ಎಕ್ಸಾಜರೇಷನ್ ಇದೆ ಅನಿಸಿದ್ರೆ ಇಂಡಿಪೆಂಡೆಂಟ್ ರಿಸರ್ಚ್ ಮಾಡ್ಕೊಳ್ಳಿ. ನೀವು ಇಂಡಿಪೆಂಡೆಂಟ್ ರಿಸರ್ಚ್ ಮಾಡ್ಕೊಳ್ಳಿ. ಮೆಕ್ಕಾ ಮದೀನಕ್ಕೆ ಹೋಗೋಕ್ಕೆ ಅವಕಾಶ ಇಲ್ಲ ಅವ್ರಿಗಲ್ಲಿ. ಇಸ್ಲಾಮಿಕ್ ಹೆಸರುಗಳನ್ನು ಇಟ್ಕೊಳ್ಳಂಗಿಲ್ಲ, ಮೊಹಮ್ಮದ್ ಅಹಮ್ಮದ್ ಹೆಸರೇ ಇಟ್ಕೊಳ್ಳಂಗಿಲ್ಲ, ಚೈನಿ ಹೆಸರು ಇಟ್ಕೋಬೇಕು ಅವರಲ್ಲಿ. ಆ ಮುಸ್ಲಿಮರ ಬಗ್ಗೆ ಕಾಳಜಿ ಇಲ್ಲ. ಚೈನಾನ ಅಪ್ಕೊಂಡು ಮುದ್ದಾಡ್ತಾರೆ ಇವರು. ಭಾರತದ ಮುಸ್ಲಿಮರಿಗೆ ತೊಂದರೆ ಆಗ್ತಿದೆ ಅಂತ ಅಯಾತುಲ್ಲಾ ಖಮೇನಿ ಟ್ವೀಟ್ ಮಾಡೋದು, ಭಾರತದಲ್ಲಿ ಮುಸ್ಲಿಮರಿಗೆ ತೊಂದರೆ ಆಗ್ತಿದೆ ಅಂತ. ಎಲ್ಲ ಆಷಾಢಭೂತಿತನದ ಪೀಕ್ ಇವೆಲ್ಲ, ಪೀಕು. ಆಸಿಮ್ ಮುನೀರ್ ಎದೆ ತಟ್ಕೊಂಡು ಹೇಳದ್ನಲ್ಲ, ನಾವು ಮುಸ್ಲಿಮರು, ನಾವು ಹೆಂಗೆ ಡಿಫ್ರೆಂಟು. ತಾಕತ್ತಿದ್ರೆ ಕೇಳಿ, ಚೈನಾದಲ್ಲಿ ಯಾಕೆ ಮುಸ್ಲಿಮರನ್ನ ಅಷ್ಟು ಹಿಂಸೆ ಕೊಡ್ತೀರಿ ನೀವು ಅಂತ ಕೇಳಬೇಕು ಒಂದ್ಸಲ. ಕಾಶ್ಮೀರದ ಮುಸ್ಲಿಮರ ಮೇಲೆ ಕಳಕಳಿ ಇದೆ ನಮಗೆ ಅಂತ. ಕಾಶ್ಮೀರದ ಮುಸ್ಲಿಮರ ಮೇಲೆ ಕಳಕಳಿ ಇದೆ, ಚೈನಾದಲ್ಲಿರೋ ಮುಸ್ಲಿಮರ ಮೇಲಲ್ಲ. ಇದು ಹೆಂಗೆ ಅಂದರೆ, ತೇರಾ ಮೇರಾ ರಿಶ್ತಾ ಕ್ಯಾ, ಲಾ ಇಲಾಹ ಇಲ್ಲೆಲ್ಲ ಕೆಳಗೆ ಸ್ಟಾರ್ ಮಾರ್ಕ್ ಹಾಕಿ ಕಂಡೀಷನ್ಸ್ ಅಪ್ಲೈ. ಇದೇ ಇರಾನಿನಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಆದ ನಂತರ ಸುನ್ನಿಗಳು ಏನೇನು ಅನುಭವಿಸಿದ್ರು, ಸುನ್ನಿಗಳು ಅದು ಮ್ಯಾಟರ್ ಆಗಲ್ಲ. ಹೀಗೆ ಇವೆಲ್ಲ ಮಜಾ. ಸದ್ದಾಮ್ ಹುಸೇನ್ನ ಕೈಯಲ್ಲಿ ಕುರ್ದಿಶ್ ಜನ ಅನುಭವಿಸಿದ 15 ಲಕ್ಷ ಜನರು ಮಾರಣಹೋಮ ಮಾಡಿದಾರೆ ಈ ಪುಣ್ಯಾತ್ಮಾತ. 15 ಲಕ್ಷ ಜನ. ನಮ್ಮವ್ರು ನಾವೇನಾದ್ರು ಮಾಡ್ಕೋತೀವಪ್ಪ, ನೀವು ಬರಬೇಡಿ ಅಂತರು. ಈ ಮಕ್ಕಳಿಗೆ ನಮ್ಮ ಕಡೆಯಿಂದಲೂ ಒಂದು ಶ್ರದ್ಧಾಂಜಲಿ. ನಾನು ಆಗಲೇ ಹೇಳಿದೆ, ಮತ್ತೊಮ್ಮೆ ಹೇಳ್ತೀನಿ, ಅಮೇರಿಕಾ, ಇಸ್ರೇಲ್ಗಳು ಇದಕ್ಕೆ ಬೆಲೆ ತೆರಬೇಕು. ಅಂತಾರಾಷ್ಟ್ರೀಯ ಕಾನೂನುಗಳ ಪ್ರಕಾರ ಅದು ಏನು ಬೆಲೆನೂ ಗೊತ್ತಿಲ್ಲ, ಅದನ್ನು ಮಾಡ್ಬೇಕದನ್ನ. ದಿಸ್ ಇಸ್ ಎ ಬ್ಲಂಡರ್. ಒಂದು ಶಾಲೆ ನೋಡಿದು ಬಿಡ್ತೀರಾ ನೀವು? ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಕಠಿಣ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ಇರಾನ್ ನ್ಯೂಕ್ಲಿಯರ್ ವೆಪನ್ಸ್ ಇಟ್ಕೊಳ್ಳಂಗಿಲ್ಲ ಅಂತ, ನ್ಯೂಕ್ಲಿಯರ್ ವೆಪನ್ ತಯಾರಿಸುವಂತಿಲ್ಲ ಅಂತ. ನೋಡೋಣ, ಹಿ ಈಸ್ ಹೋಪಿಂಗ್ ಫಾರ್ ಬೆಟರ್ ಥಿಂಗ್ಸ್. ಹಾರ್ಮುಜ್ ಜಲಸಂಧಿ ಅಂದರೆ ಅದು ಆಟೋಮೆಟಿಕ್ಕಾಗಿ ಓಪನ್ ಆಗ್ಬಿಡುತ್ತಂತೆ. ಹಿಡ್ಕಳಿ ಆಗುತ್ತೆ ಓಪನ್, ಆಟೋಮೆಟಿಕ್ಕಾಗಿ ಓಪನ್ ಆಗಿಬಿಡುತ್ತಂಥದ್ದು. ಏನು ಲೆಕ್ಕಾಚಾರ ಇಟ್ಕೊಂಡು ಮಾತಾಡ್ತಾನೆ ಮನುಷ್ಯ ಅನ್ನೋದೇ ಅರ್ಥ ಆಗೋದಿಲ್ಲ. ಜೊಹರಾನ್ ಮಮ್ದಾನಿ, ನ್ಯೂಯಾರ್ಕ್ ಮೇಯರ್, ಅವರು ಅಲ್ ಜಜೀರಾಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅಲ್ ಜಜೀರಾಗೆ ಅಮೇರಿಕಾ ಇರಾನಿನ ಮೇಲೆ ನಡೆಸ್ತಾ ಇರುವ ಯುದ್ಧವನ್ನು ಖಂಡಿಸಿ ಇಷ್ಟು ದುಡ್ಡನ್ನು ಬಡವರ ಉದ್ಧಾರಕ್ಕೆ ಬಳಸಬೇಕು ಅಂತ. ಒಂದು ಕಡೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಾತುಕತೆ ಇರಾನು ಮತ್ತು ಅಮೇರಿಕಾ ಮಧ್ಯೆ. ಇಸ್ರೇಲು ಲೆಬನಾನ್ ಹಚ್ಕೊಂಡು ಹೊಡಿತಾನೇ ಇದೆ. ಇನ್ನು
ಲೆಬನಾನ್ ಮೇಲಿನ ಇಸ್ರೇಲ್ನ ದಾಳಿಯ ತೀವ್ರತೆ ಈ ಕದನ ವಿರಾಮ ಘೋಷಣೆಯಾದ ನಂತರ ಏಕಾಏಕಿ ವಿಪರೀತಕ್ಕೆ ಹೋಯಿತು. ಇವತ್ತು ಅದೇ ವಿಗರ್ನಲ್ಲಿ ಮುಂದುವರೆದಿದೆ. ದಕ್ಷಿಣ ಲೆಬನಾನ್ನಲ್ಲಿ ಒಂದು ಊರಿನಲ್ಲಿ ಈ ಅಂಡರ್ಗ್ರೌಂಡ್ ಒಂದು ಕಟ್ಟಡ ಕಟ್ಟಿ ಅದರಲ್ಲಿ ಆಯುಧ ಸಂಗ್ರಹಿಸಿದ್ರಂತೆ. ಅದನ್ನು ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ದಾಳಿ ನಡೆಸ್ತು. ಒಂದು 250 ಜನ ಸತ್ಯಾರು ಇವತ್ತು ಅಂತ. 250 ಜನ. ಹಿಜ್ಬುಲ್ಲಾ ಕಡೆಯಿಂದ ಇಸ್ರೇಲ್ ಮೇಲೂ ದಾಳಿ ಆಯಿತು ಇವತ್ತು. ಇವರು ದಾಳಿ ಮಾಡಿದ್ರು, ಅವರು ದಾಳಿ ಮಾಡಿದ್ರು. ನಾನು ಹೇಳೋದನ್ನು ಒಂದು ಗಮನಿಸಬೇಕು. ಲೆಬನಾನ್ನಿಂದ ಇಸ್ರೇಲ್ ಮೇಲಿನ ದಾಳಿ ಅಂತ ಹೇಳೋದಿಲ್ಲ ನಾವು. ಲೆಬನಾನ್ ಆಸ್ ಅ ಕಂಟ್ರಿ ಈಸ್ ನಾಟ್ ಡೂಯಿಂಗ್ ಇಟ್. ಆ ಲೆಬನಾನ್ ಅನ್ನುವ ಸಣ್ಣ ದೇಶದ ದೊಡ್ಡ ಭಾಗವನ್ನು ತಮ್ಮ ಹಿಡಿತಕ್ಕೆ ತಗೊಂಡಿರುವ ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆ ಮಾಡ್ತಾ ಇರುವ ದಾಳಿ ಇದು. ಹಾಗೆ ಯಮನ್ ಕಡೆಯಿಂದ ಇಸ್ರೇಲ್ ಮೇಲೆ ದಾಳಿ ಆಗುತ್ತಲ್ಲ, ಅದು ಯಮನ್ ಮಾಡುವ ದಾಳಿಯಲ್ಲ. ಯಮನ್ನ ಬಹುತೇಕ ಭಾಗವನ್ನು ತಮ್ಮ ವಶಕ್ಕೆ ಪಡೆದಿರುವಂಥ ಹೌತಿ ಭಯೋತ್ಪಾದಕರು ಮಾಡುವ ದಾಳಿ ಅದು. ಇಸ್ರೇಲ್ನವ್ರು ಹೇಳ್ತಾ ಇದ್ದಾರೆ, ಲೆಬನಾನ್ ಗೌರ್ಮೆಂಟ್ ನಮಗೆ ಶಾಂತಿ ಪ್ರಸ್ತಾಪ ಕಳಿಸಿ ಒಂದು ಅಂತ. ಕಂಡೀಷನ್ ಏನು? ನಿಮ್ಮ ದೇಶದಲ್ಲಿ ನೀವು ಸ್ಟ್ರಿಕ್ಟಾಗಿಡಿ, ನಿಮಗೇನು ಹೆಲ್ಪ್ ಬೇಕೋ ನಾವು ಮಾಡ್ತೀವಿ, ಆ ಹಿಜ್ಬುಲ್ಲಾ ಭಯೋತ್ಪಾದಕರ ಕೈಗೆ ದೇಶ ಕೊಡಬೇಡಿ ಅಂತ ಇಸ್ರೇಲಿನ ಕಂಡೀಷನ್. ಅದಕ್ಕೆ ಇಸ್ರೇಲ್ನಿಂದ ಲೆಬನಾನ್ನ ಭೂಭಾಗದ ಮೇಲೆ ದಾಳಿ ಇದು. ಆದರೆ ಆ ಭೂಭಾಗದಲ್ಲಿರುವ ಹಿಜ್ಬುಲ್ಲಾ ಭಯೋತ್ಪಾದಕರ ಮೇಲೆ ದಾಳಿ. ಅದನ್ನು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಲೆಬನಾನ್ ಇಸ್ರೇಲ್ ಮಧ್ಯೆಯೂ ಯುದ್ಧ ನಡೀತಿದೆ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿದೆ. ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕು. ಲೆಬನಾನ್ನ ನಬತ್ತಿಹ್ನಲ್ಲಿ ಹಿಜ್ಬುಲ್ಲಾನ ಗುರಿಯಾಗಿಸಿ ಇಸ್ರೇಲ್ ಅಟ್ಯಾಕ್ ಮಾಡ್ತು. 250ಕ್ಕೂ ಹೆಚ್ಚು ಹಿಜ್ಬುಲ್ಲಾ ಭಯೋತ್ಪಾದಕರನ್ನು ಹೊಡೆದು ಹಾಕಲಾಗಿದೆ ಅಂತ ಸುದ್ದಿ ಇದೆ. ಭೂಮಿಯ ಒಳಗೆ ಹಿಜ್ಬುಲ್ಲಾದವರು ಮಾಡಿಕೊಂಡಿದ್ದ ಒಂದು ಆರ್ಮರಿ, ಶಸ್ತ್ರಾಸ್ತ್ರ ಸಂಗ್ರಹಾಲಯ, ಅದನ್ನು ಧ್ವಂಸ ಮಾಡಿದ್ವಿ ಅಂತ ಇಸ್ರೇಲ್ ಹೇಳ್ಕಂತು. ಇನ್ನೊಂದು ಕಡೆ ಹಿಜ್ಬುಲ್ಲಾದಿಂದ ಇಸ್ರೇಲ್ನ ಸಫೇದ್ ನಗರದ ಮೇಲೆ ದಾಳಿ. ಇಸ್ರೇಲ್ ಇದು. ನಹರಿಯಾದಲ್ಲಿರುವಂಥ ಕ್ರೀಡಾ ಕಟ್ಟಡ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ನಹರಿಯಾ ಇದೆಲ್ಲದರ ನಡುವೆ ಚೀನಾದ ಮೇಲೆ ಅಮೇರಿಕ ಒಂದು ಗಂಭೀರ ಆರೋಪ ಮಾಡ್ತಾ ಇದೆ. ಗಂಭೀರ ಆರೋಪ. ಯುದ್ಧ ಇಷ್ಟು ಪೀಕ್ನಲ್ಲಿರುವಾಗಲೇ ಚೀನಾ ಇರಾನ್ಗೆ ಇಂಡೈರೆಕ್ಟಾಗಿ ವೆಪನ್ ಸಪ್ಲೈ ಮಾಡ್ತಾ ಇದೆ ಅಂತ. ಇಂಡೈರೆಕ್ಟಾಗಿ ಅಂದರೆ ನೇರವಾಗಿ ಆಯುಧಗಳನ್ನು ತುಂಬಿಕೊಂಡಿರುವ ಕಂಟೈನರ್ಗಳು ಚೀನಾದ ಯಾವುದೋ ಬಂದರಿನಿಂದ ಹೊರಟು ಇರಾನಿನ ಯಾವುದೋ ಬಂದರಿಗೆ ಬಂದು ತಲುಪಿಬಿಡೋದಿಲ್ಲ. ಇಂಡೈರೆಕ್ಟಾಗಿ ಅಂದರೆ ಆ ಕಂಟೈನರ್ಗಳ ಮೇಲೆ ಇನ್ನೇನೋ ಅಂತ ಬರೆದಿರ್ತಾರೆ. ತರಕಾರಿ ಅಂತ ಬರೆದಿರಬಹುದು, ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ ಅಂತ ಬರೆದಿರಬಹುದು, ಒಳಗಡೆ ವೆಪನ್ಸ್ ಇರ್ತಾವಂತೆ. ಆ ವೆಪನ್ಸು ಚೀನಾದಿಂದ ಫಾರ್ ಎಕ್ಸಾಂಪಲ್ ರಷ್ಯಾಗೆ ಅಂತ ಹೋಗುತ್ತೆ. ಅಲ್ಲಿ ಕಂಟೈನರ್ ಚೇಂಜ್ ಆಗುತ್ತೆ. ಆ ಕಂಟೈನರು ಇನ್ನೊಂದು ಹಡಗಿನಲ್ಲಿ ಮತ್ತೇನೋ ಒಂದು ಬೋರ್ಡ್ ಹಚ್ಕೊಂಡು ಇರಾನಿಗೆ ಬರುತ್ತೆ. ಹಾಗೆ ಹ್ಯುಮ್ಯಾನಿಟೇರಿಯನ್ ಏಡ್ ಅಂತ ಬರ್ಬೋದು ಇರಾನಿಗೆ. ಇದರಲ್ಲಿ ಬ್ಯಾಂಡೇಜು, ಔಷಧಿ, ಮಾತ್ರೆ ಎಲ್ಲ ಇದ್ದಾವೆ ಅಂತ ಹಂಗೆ ಬರಬಹುದು. ಈ ರೀತಿಯಾಗಿ ಚೀನಾ ಮಾಡ್ತಾ ಇದೆ ಅನ್ನುವ ಗಂಭೀರ ಆರೋಪವನ್ನು ಅಮೇರಿಕ ಮಾಡಿದೆ. ಮುಖ್ಯವಾಗಿ ಏನು ಸಪ್ಲೈ ಮಾಡ್ತಾ ಇದ್ದಾರೆ, ಫೋಟೋದಲ್ಲಿ ನೋಡ್ತಾ ಇದ್ದಾರೆ ನೋಡಿ. ಶೋಲ್ಡರ್ ಮೌಂಟೆಡ್ ಮಿಸೈಲ್ಗಳಿವು, ಸ್ಪೆಷಲಿ ಏರ್ಕ್ರಾಫ್ಟ್ ವಿರುದ್ಧ, ವಿಮಾನಗಳ ವಿರುದ್ಧ ಬಳಸುವಂಥದ್ದು. ಇಂಥ ಶೋಲ್ಡರ್ ಮೌಂಟೆಡ್
ಮಿಸೈಲಿಂದಾನೇ ಇರಾನಿನ ಸೈನಿಕರು ಅಮೇರಿಕದ ಒಂದು F-15 ಹೊಡೆದಿದ್ದು ಇಂಥದ್ರಿಂದಾನೇ. ಇವೆಲ್ಲ ಹೀಟ್ ಸೀಕಿಂಗ್ ಮಿಸೈಲ್ಸ್ ಅಂತ ಕರೀತಾರೆ ಇವನ್ನ. ಒಂದು ಸಲ ಸುಮ್ಮನೆ ಆಕಾಶದಲ್ಲಿ ವಿಮಾನ ಹಾರಾಡ್ತಾ ಇದೆ, ಅದರ ಕಡೆ ಗುರಿ ಇಟ್ಟು ಒಂದು ಸಲ ಟ್ರಿಗರ್ ಒತ್ತಿದ್ರೆ ಆ ವಿಮಾನದ ಕಡೆ ಹೋಗುತ್ತಿದ್ದು. ಹತ್ತಿರ ಹೋದೋದಂಗೆ ಇದರ ಟೆಕ್ನಾಲಜಿ ಹೆಂಗಿರುತ್ತೆ ಅಂದರೆ, ಎಲ್ಲಿ ಅತಿ ಜಾಸ್ತಿ ಶಾಖ ಇರುತ್ತಲ್ಲ ಅದನ್ನು ಬೆನ್ನತ್ಕೊಂಡು ಹೋಗೋಕ್ಕೆ ಶುರುವಾಗತ್ತೆ. ಯುದ್ಧ ವಿಮಾನದ ಎಂಜಿನ್ನಿಂದ ಅಂಥದ್ದೊಂದು ಶಾಖ ಬರುತ್ತೆ. ನೀವು ಇಲ್ಲೇ ಸುಮ್ಮನೆ ಯಾವುದಾದ್ರು ಯೂಟ್ಯೂಬ್ ವೀಡಿಯೋ ತೆಗೆದು ನೋಡಿ, ಒಂದು ಫೈಟರ್ ಜೆಟ್ಟು ಎಂಜಿನ್ ಆನ್ ಮಾಡಿ ಇನ್ನೇನು ಟೇಕ್ ಆಫಿಗೆ ರೆಡಿ ಆದಾಗ ಹೆಂಗೆ ಹಿಂದೆ ಬೆಂಕಿ ಇರುತ್ತೆ ಅಂತ. ಅದನ್ನು ಹೋಗಿ ಲಾಕ್ ಮಾಡ್ಕೊಂಡ್ಬಿಡುತ್ತಿದ್ದು. ಪೈಲಟ್ ರೈಟಿಗೆ ತಗೊಂಡ್ರೆ ಇದು ರೈಟಿಗೆ ಹೋಗುತ್ತೆ, ಲೆಫ್ಟ್ ತಗೊಂಡ್ರೆ ಲೆಫ್ಟಿಗೆ ಹೋಗುತ್ತೆ. ಅಂದರೆ ಒದ್ದಾಡ್ಬೇಕಾತ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ. ಬಂದೂಕಿನ ಗುಂಡು ರೀತಿಯಲ್ಲಿ ಟ್ರಿಗರ್ ಒತ್ತಿದ್ವಿ, ಸೀದಾ ಹೋಯಿತು, ಎದುರಿಗೆ ಏನಿರುತ್ತೋ ಅದಕ್ಕೆ ಬಡೀತು. ಹಂಗಲ್ಲ ಇದು. ಹೀಟ್ ಸೀಕಿಂಗ್ ಮಿಸೈಲ್ ಯುದ್ಧ ವಿಮಾನದ ಎಂಜಿನ್ನ ಶಾಖವನ್ನು ಬೆನ್ನು ಹತ್ಕೊಂಡು ಹೋಗುತ್ತೆ. ಅದು ಹತ್ತಿರ ಬಂದಾಗ ಬ್ಲಾಸ್ಟ್ ಆಗುತ್ತೆ. ಇಂಥ ಒಂದು ವೆಪನ್ನನ್ನು ಇಟ್ಕೊಂಡು ಇರಾನಿನ ಸೈನಿಕರು ಅಮೇರಿಕಾದ ಒಂದು F-15 ಹೊಡೆದಿದ್ದಾರೆ. ಇಂಥ ಸುಮಾರು ವೆಪನ್ಗಳನ್ನು ಚೀನಾ ಇರಾನಿಗೆ ಕಳಿಸ್ತಾ ಇದೆ ಅನ್ನುವ ಆರೋಪವನ್ನು ಅಮೇರಿಕ ಮಾಡ್ತಾ ಇದೆ. ಇಂಡೈರೆಕ್ಟಾಗಿ ಬೇರೆ ಏನೇನೋ ಹೆಸರಿನಲ್ಲಿ ಕಳಿಸ್ತಾ ಇದ್ದಾರೆ ಇವರು ಅಂತ ಎಲ್ಲ ಅನ್ಕೊಂಡಾಗಿದ್ರೆ ಈ ತಿಂಗಳು ಡೊನಾಲ್ಡ್ ಟ್ರಂಪ್ ಚೀನಾಕ್ಕೆ ಹೋಗಬೇಕಾಗಿತ್ತು. ಒಂದು ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ, ಅದು ಮೇ ತನಕ ಹೋಗಿದೆ. ಅಮೇರಿಕದ ಅಧ್ಯಕ್ಷರು ಚೀನಾದ ಭೇಟಿ ಇದೆ. ಅದರ ನಡುವೆ ಚೀನಾ ಇಂಥ ಕೆಲಸ ಮಾಡ್ತಾ ಇದೆಯಾ? ವಾಷಿಂಗ್ಟನ್ನಲ್ಲಿರುವ ಚೀನಾದ ರಾಯಭಾರಿ ಇದನ್ನು ಸ್ಪಷ್ಟವಾಗಿ ತಳ್ಳಿ ಹಾಕ್ತಾ ಇದ್ದಾರೆ. ಶಾಂತಿ ತರುವ ಪ್ರಯತ್ನದಲ್ಲಿದ್ದೀವಿ ನಾವು, ಇಂಥ ಕೆಲಸ ಮಾಡೋದಿಲ್ಲ ಅಂತ. ಚೀನಾ ಯಾವುದೇ ಸಂಘರ್ಷದ ದೇಶಗಳಿಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಸಿಲ್ಲ. ಚೀನಾ ತನ್ನ ಅಂತಾರಾಷ್ಟ್ರೀಯ ಬಾಧ್ಯತೆಗಳನ್ನು ಚೆನ್ನಾಗಿ ನಿಭಾಯಿಸ್ತಾ ಇದೆ. ಸಂಘರ್ಷ ಕೊನೆಗೊಳಿಸಲು ಆರಂಭದಿಂದಲೇ ಕೆಲಸ ಮಾಡ್ತಾ ಇದ್ದೀವಿ. ಅಮೇರಿಕ ಆಧಾರರಹಿತ ಆರೋಪಗಳನ್ನು ಮಾಡೋದು ನಿಲ್ಲಿಸಬೇಕು. ನಾವು ಜವಾಬ್ದಾರಿಯುತ ರಾಷ್ಟ್ರವಾಗಿ ಶಾಂತಿ ಸ್ಥಾಪನೆಗೆ ಶ್ರಮಿಸುತ್ತಿದ್ದೇವೆ ಅಂತ ವಾಷಿಂಗ್ಟನ್ನಲ್ಲಿರುವ ಚೀನಾ ರಾಯಭಾರಿ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಇದನ್ನು ಮಾಡ್ತಿರ್ಬೋದಾ ಚೀನಾ? ಇರಾನಿಗೆ ಅಮೇರಿಕ ವಿಧಿಸಿದ ಆರ್ಥಿಕ ದಿಗ್ಬಂಧನ ಮತ್ತು ಬೇರೆ ಬೇರೆ ದಿಗ್ಬಂಧನಗಳ ಕಾರಣಕ್ಕೆ ವೆಪನ್ಸನ್ನು ಓಪನ್ ಮಾರ್ಕೆಟಲ್ಲಿ ತಗೊಳಕ್ಕಾಗಲಿಲ್ಲ. ಯಾಕೆ ಇಷ್ಟು ಬೇಗ ಇರಾನಿನ ಏರ್ಫೋರ್ಸು, ಏರ್ ಡಿಫೆನ್ಸ್ ಸಿಸ್ಟಮು ಮಕಾಡೆ ಮಲಗಿಬಿಡ್ತು ಅಮೇರಿಕ ಇಸ್ರೇಲ್ನ ದಾಳಿಯ ಮಧ್ಯೆ? ಯಾಕೆಂದರೆ ಓಪನ್ ಮಾರ್ಕೆಟಲ್ಲಿ ವೆಪನ್ಸ್ ತಗೊಳ್ಳೋದಕ್ಕಾಗೋದಿಲ್ಲ, ಅವ್ರಿಗೆ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ತಗೊಳ್ಳೋದಕ್ಕಾಗೋದಿಲ್ಲ. ಆ ಕಾರಣಕ್ಕಾಗಿ ಡೇ ಒನ್ನಿಂದ ಅವ್ರ ಆಕಾಶ ಅವ್ರದ್ದೇ ಅನ್ನೋ ಹಂಗೆ ಆಗ್ಬಿಡ್ತು. ಅದರ ಮಧ್ಯದಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಅದೊಂದಿದೆ. ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮೇ ಇಟ್ಕೊಂಡಿದ್ರು ಅವರು. ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮು ಪಾಕಿಸ್ತಾನವನ್ನು ರಕ್ಷಣೆ ಮಾಡಲಿಲ್ಲ, ವೆನಿಜುವೆಲಾನೂ ರಕ್ಷಣೆ ಮಾಡಲಿಲ್ಲ, ಅವರು ಅದನ್ನೇ ಇಟ್ಕೊಂಡಿದ್ದು. ಈಗ ಇರಾನನ್ನು ರಕ್ಷಣೆ ಮಾಡಲಿಲ್ಲ. ಏರ್ ಡಿಫೆನ್ಸ್ ಸಿಸ್ಟಮ್ನಲ್ಲಿ ಯಾರೊಬ್ಬ ತುಂಬ ಪಳಗಿದ ಸೈನ್ಯಾಧಿಕಾರಿಯೊಬ್ಬರು ಹೇಳ್ತಾ ಇದ್ದದ್ದನ್ನು ಕೇಳ್ತಾ ಇದ್ದೆ ನಾನು. ಒಂದು ಸಲ ಶತ್ರುವಿನ ಮಿಸೈಲು, ಡ್ರೋನು ಅಥವಾ ಯುದ್ಧ ವಿಮಾನವು ಬರ್ತಾ ಇದೆ ಅನ್ನೋದು ಖಚಿತ ಆದರೆ 8 ಸೆಕೆಂಡಿನ ಒಳಗೆ ನಿರ್ಧಾರ ತಗೋಬೇಕಂತೆ. 8 ಸೆಕೆಂಡಿನ ಒಳಗೆ ನಿರ್ಧಾರ ತಗೊಂಡು ಅದರ ವಿರುದ್ಧ ಒಂದು ಮಿಸೈಲ್ ಲಾಂಚ್ ಮಾಡಿದ್ರೆ ನೀವು ಸೇಫ್ ಆಗ್ತೀರಿ. 8 ಸೆಕೆಂಡ್ಸ್ ಓನ್ಲಿ. 10 ಸೆಕೆಂಡ್ ಇದೆಯಲ್ಲ, 10 ಸೆಕೆಂಡ್ ನಿಮ್ಮ ಲಕ್ಕು. 10 ಸೆಕೆಂಡ್ಗಿಂತ ಮೇಲೆ ಒಂದೊಂದು ಸೆಕೆಂಡ್ ಜಾಸ್ತಿ ಆಗ್ತಾ ಹೋದಂತೆ ನಿಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಫೇಲ್ ಆಗುವ ಸಾಧ್ಯತೆ ಜಾಸ್ತಿ. 20 ಸೆಕೆಂಡ್ ನೀವು ನಿರ್ಧಾರ ತಗೊಳ್ಳೋದಕ್ಕೆ ಏನಾದರೂ ತಗೊಂಡ್ಬಿಟ್ರೆ 20 ಸೆಕೆಂಡ್ ತನಕ ಏನನ್ನೋದು ಡಿಸೈಡ್ ಮಾಡಿದೆ, 20ನೇ ಸೆಕೆಂಡಿಗೆ ಮಿಸೈಲ್ ಫೈರ್ ಮಾಡಿದ್ರೆ ಅಪ್ಪನಾಣೆಗೂ ಏನು ಮಾಡೋದಕ್ಕಾಗೋದಿಲ್ಲ ಅಂತ. ಶತ್ರುವಿನ ಮಿಸೈಲು, ಡ್ರೋನು, ಯುದ್ಧ ವಿಮಾನವು ತಾನು ಏನು ಮಾಡಬೇಕು ಅಂದ್ಕೊಂಡಿದೆ ಅದನ್ನು ಮಾಡಿ ಹೋಗುತ್ತೆ. 8 ಸೆಕೆಂಡು. ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ ಪಾಕಿಸ್ತಾನದಿಂದ ಲಾಂಚ್ ಆದ ಪ್ರತಿಯೊಂದು ವೆಪನ್ನನ್ನು ಹೆಂಗೆ ಹೊಡೆಯೋದಕ್ಕೆ ಸಾಧ್ಯ ಆಯಿತು ಭಾರತಕ್ಕೆ? ನಮ್ಮ ಹತ್ರ ಒಂದು ಕೋಆರ್ಡಿನೇಟೆಡ್ ಸಿಸ್ಟಮ್ ಇತ್ತು. ಆಕಾಶ್ ತೀರ್ ಅನ್ನುವಂಥ ಕೋಆರ್ಡಿನೇಟೆಡ್ ಸಿಸ್ಟಮ್. ಅದು ಹ್ಯೂಮನ್ ಡಿಸಿಷನ್ ಏನು ಬಿಡೋದಿಲ್ಲ, ಮಷಿನ್ ನಿರ್ಧಾರ ತಗೊಂಡ್ಬಿಡುತ್ತೆ.
ಆ ಕಾರಣಕ್ಕಾಗಿ ಪಾಕಿಸ್ತಾನಕ್ಕೆ ಏನೂ ಮಾಡೋದಕ್ಕಾಗಲಿಲ್ಲ. ಆಕಾಶ್ ತೀರ್ನ ಇಕ್ವಿವ್ಯಾಲೆಂಟ್ ಪಾಕಿಸ್ತಾನದ ಹತ್ರ ಇರಲಿಲ್ಲ, ಇವತ್ತಿಗೂ ಇಲ್ಲ ಅವರ ಹತ್ರ. ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಪ್ರತಿಯೊಂದು ಕೂಡ ಸಪ್ರೇಟಾಗಿ ಕೆಲಸ ಮಾಡ್ತವೆ. ಆ ಕಾರಣಕ್ಕೆ ಭಾರತ ಅಂದುಕೊಂಡ ಅಷ್ಟು ಗುರಿಗಳನ್ನು ಪಾಕಿಸ್ತಾನದಲ್ಲಿ ಹೊಡೆಯೋದಕ್ಕೆ ಸಾಧ್ಯ ಆಗಿದ್ದು. ಆಕಾಶ್ ತೀರ್ನ ಇಕ್ವಿವ್ಯಾಲೆಂಟ್ ಚೀನಾದ ಹತ್ರ ಇದೆ, ಬಟ್ ಚೀನಾ ಅದನ್ನ ಯಾರಿಗೂ ಕೊಡೋದಿಲ್ಲ ಅವರು. ಏರ್ ಡಿಫೆನ್ಸ್ ಸಿಸ್ಟಮನ್ನು ಕೊಡ್ತಾರೆ, ಏರ್ ಡಿಫೆನ್ಸ್ ಸಿಸ್ಟಮ್ನ ಕೋಆರ್ಡಿನೇಟರ್ನ ಕೊಡೋದಿಲ್ಲ. ಇದು ಚೀನಾದವ್ರದ್ದು ನೋಡಿ. ಮತ್ತು ನೀವು ಮನುಷ್ಯ ನಿರ್ಧಾರದಿಂದಲೇ ಅಮೇರಿಕದ ಫೈಟರ್ ಜೆಟ್ನ ಹೊಡೀರಿ ಅಂತ, ಮನುಷ್ಯ ನಿರ್ಧಾರದಿಂದಲೇ ಅಮೇರಿಕದ ಫೈಟರ್ ಜೆಟ್ನ ಹೊಡೀರಿ ಅಂತ ಕೊಡ್ತಾ ಇದ್ದಾರೆ. ಇದನ್ನು ಇಟ್ಕೊಂಡು ಎಷ್ಟರ ಮಟ್ಟಿಗೆ ಇರಾನ್ ತನ್ನ ದೇಶವನ್ನು ತಾನು ಅಂದರೆ ಈಗ ಅವಶ್ಯಕತೆ ಆದರೂ ಏನಿದೆ, ಇನ್ ಕೇಸ್ ಯುದ್ಧ ಆದರೆ, ಮಾತುಕತೆಗಳು ಮುರಿದು ಬಿದ್ದು ಯುದ್ಧ ಆದರೆ ಅನ್ನುವ ಕಾರಣಕ್ಕಾಗಿ ಇಷ್ಟೆಲ್ಲ ಪ್ರಿಪ್ರೇಷನ್ ನೋಡಿ. ಯುದ್ಧ ಆದರೆ ಅನ್ನುವ ಕಾರಣಕ್ಕೆ ಈ ಸೌದಿ ಅರೇಬಿಯಾಕ್ಕೆ ಪಾಕಿಸ್ತಾನದ ಮಿಲಿಟರಿ ಹೋಗಿದೆ. ಇದು ಅಂತೆ ಇಂತೆ ಅಲ್ಲ, ಅಂತೆ ಕಂತೆಗಳ ಕಥೆ ಅಲ್ಲ. ಪಾಕಿಸ್ತಾನದ ಮಿಲಿಟರಿ ಸೌದಿ ಅರೇಬಿಯಾದಲ್ಲಿದೆ. ಏರ್ ಬೇಸ್ ಹೆಸರು ಇದೆ ನೋಡಿ ಇಲ್ಲಿ. ಸೌದಿ ಅರೇಬಿಯಾದ ಕಿಂಗ್ ಅಬ್ದುಲ್ ಅಜೀಜ್ ವಾಯುನೆಲೆಯಲ್ಲಿ ಪಾಕಿಸ್ತಾನದ ಮಿಲಿಟರಿ ಇದೆ. ಮಿಲಿಟರಿ ಅಷ್ಟೇ ಅಲ್ಲ, ಅವರ ಏರ್ಫೋರ್ಸ್ ಕೂಡ ಹೋಗಿದೆ, ಯುದ್ಧ ವಿಮಾನಗಳು ಹೋಗಿದ್ದಾವೆ. ಅಲ್ಲೇನು ಮಾಡ್ತಾ ಇದ್ದಾವೆ? ಲಾಸ್ಟ್ ಇಯರ್ ಸೌದಿ ಅರೇಬಿಯಾಕ್ಕೂ ಪಾಕಿಸ್ತಾನಕ್ಕೂ ಒಂದು ಒಪ್ಪಂದ ಆಗಿತ್ತು. ನಿಮ್ಮ ಮೇಲೆ ದಾಳಿ ಆದರೆ ನಾವು ಸಹಾಯಕ್ಕೆ ಬರ್ತೀವಿ, ನಮ್ಮ ಮೇಲೆ ದಾಳಿ ಆದರೆ ನೀವು ಸಹಾಯಕ್ಕೆ ಬರಬೇಕು ಅಂತ. ಈಗ ಸೌದಿ ಅರೇಬಿಯಾ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ. ಹಂಗೆ ನೋಡಿದ್ರೆ ದಾಳಿ ಶುರುವಾಗಿ 42 ದಿವಸ ಆಯ್ತಲ್ರಿ. 42 ದಿವಸ ದಾಳಿ ಶುರುವಾಗಿ 1 ವಾರದ ಹಿಂದೆ ಕದನ ವಿರಾಮ ಆದಾಗ ಯಾಕೆ ಹೋಗ್ಬೇಕು ಇವರು ಮಿಲಿಟ್ರಿ? ಗೊತ್ತಿಲ್ಲ. ಇದೇನೆಂದರೆ ಕದನ ವಿರಾಮದ ಮಾತುಕತೆ ಮುರಿದು ಬಿದ್ದು ಮತ್ತೆ ವಾಪಸ್ ಯುದ್ಧ ಶುರುವಾದರೆ ಇರಾನ್ ಸೌದಿ ಅರೇಬಿಯಾ ಮೇಲೆ ಮತ್ತೆ ದಾಳಿ ಮಾಡುತ್ತೆ. ಸೌದಿ ಅರೇಬಿಯಾ ಒಂದೇನು, ಅಕ್ಕಪಕ್ಕದ ಅಷ್ಟು ದೇಶಗಳ ಮೇಲೆ ದಾಳಿ ಮಾಡಿದೆ ಅದು. ಹಾಗೆ ದಾಳಿ ಮಾಡಿದರೆ ಸೌದಿ ಅರೇಬಿಯಾನ ರಕ್ಷಣೆ ಮಾಡುವುದಕ್ಕಾಗಿ ಪಾಕಿಸ್ತಾನದ ಮಿಲಿಟರಿಯಲ್ಲಿ ಹೋಗಿ ಕೂತ್ಕೊಂಡಿದೆಯಾ? ಇರಾನ್ನಿಂದ ನಡೀತಾ ಇರುವ ದಾಳಿಯನ್ನು ನಾವು ತಡಿತೀವಿ ಅಂಥೇಳಿ ಇರಾನನ್ನು ಕರೆಸ್ಕೊಂಡು ಇವರು ಅಮೆರಿಕದ ಜೊತೆ ಮಾತುಕತೆ ಮಾಡಿಸ್ತಾ ಇದ್ದಾರೆ. ವಿಡಂಬನೆಗಳು ಹೆಂಗಿರ್ತವೆ ನೋಡಿ, ವಿಡಂಬನೆಗಳು ಹೆಂಗಿರ್ತವೆ ಅಂತ. ಒಂದು ಕಡೆ ಇರಾನನ್ನು ಕನ್ವಿನ್ಸ್ ಮಾಡಿ ಕರೆಸ್ಕೊಂಡು ಅಮೇರಿಕದವ್ರನ್ನ ಕರೆಸ್ಕೊಂಡು ಮಾತುಕತೆ ಶುರು ಮಾಡಿದ್ದಾರೆ. ಇನ್ನೊಂದು ಕಡೆ ಇರಾನಿನ ದಾಳಿಯನ್ನು ತಡೆಯುವುದಕ್ಕೆ ಸೌದಿ ಅರೇಬಿಯಾಗೆ ಸಹಾಯ ಮಾಡಬೇಕು ಅಂತ ಮಿಲಿಟರಿ ಕಳಿಸಿದ್ದಾರೆ ವಿತ್ ಆಲ್ ವೆಪನ್ಸ್. ಆ್ಯಕ್ಚುಲಿ ದಾಳಿ ಆರಂಭಗೊಂಡಾಗಲೇ ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ಕೇಳ್ತು, ಲಾಸ್ಟ್ ಇಯರ್ ತಾನೇ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಲ್ಲಪ್ಪ, ನಮ್ಮ ಮೇಲೆ ದಾಳಿ ನಡೀತಾ ಇದೆ, ಕಳಿಸಿ ನಿಮ್ಮ ಮಿಲಿಟ್ರಿನ ಅಂತ. ಅದೇ ಟೈಮಿಗೆ ಪಾಕಿಸ್ತಾನದಲ್ಲಿ ಹೊತ್ಕೊಂಡು ಉರಿತಾ ಇತ್ತು ಬಿಡಿ. ಒಂದು ಕಡೆ ಅಫ್ಘಾನಿಸ್ತಾನದವ್ರು ಕಂಡಲ್ಲಿ ಹೊಡಿತಾ ಇದ್ರು, ಕಂಡಲ್ಲಿ. ಇನ್ನೊಂದು ಕಡೆ ಬಲೂಚಿಸ್ತಾನದ ರೆಬಲ್ಸ್ ಹೊಡಿತಾ ಇದ್ರು. ಸೌದಿ ಅರೇಬಿಯಾ ಕರೆಕ್ಟಾಗಿ ಸಹಾಯ ಕೇಳೋ ಟೈಮ್ಗೆ ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡಿತು. ಅದೊಂದೇನೋ ನಶಾಮುಕ್ತಿ ಕೇಂದ್ರದ ಮೇಲೆ ದಾಳಿ ಮಾಡೋ 400 ಜನರನ್ನು ಕೊಂದರಲ್ಲ, ರಿಹ್ಯಾಬಿಲಿಟೇಷನ್ ಸೆಂಟರ್ ಮೇಲೆ. ಅವಾಗ ಸೌದಿ ಅರೇಬಿಯಾಗೆ ಹೇಳಿದ್ರು, ನಮ್ಮದೇ ನಮಗೆ ಸಾಕಾಗಿದೆ, ನಿಮಗೆಲ್ಲಿ ಕಳಿಸೋಣ ಮಿಲಿಟ್ರಿ ಅಂತ. ಈಗ ಕಳಿಸಿದ್ದಾರೆ ನೋಡಿ. ರಾಬರ್ಟ್ ಪೇಪ್ ಅನ್ನುವಂಥ ಅಮೇರಿಕದ ರಾಜಕೀಯ ವಿಶ್ಲೇಷಕರೊಬ್ಬರ ಹೇಳಿಕೆ ಇಂಟ್ರೆಸ್ಟಿಂಗ್ ಇದೆ. ಅಮೇರಿಕದ ರಾಜಕೀಯ ವಿಶ್ಲೇಷಕರು, ನೆನ್ಪಿಟ್ಕೊಳ್ಳಿ. ಇರಾನ್ ಈಗ ಜಗತ್ತಿನ 4ನೇ ಸೂಪರ್ ಪವರ್, 4ನೇ ಪವರ್ ಸೆಂಟರ್ ಆಗಿದೆ ಅಂತ. ಈ ಯುದ್ಧದ ಕಾರಣಕ್ಕಾಗಿ ಇರಾನ್ ಪವರ್ ಸೆಂಟರ್ ಆಗಿದೆ. ಇರಾನಿಯನ್ಸು ನ್ಯೂಕ್ಲಿಯರ್ ವೆಪನ್ಸ್ ಮಾಡವರೇ. ಈಗ ಯುದ್ಧ ನಿಂತು ಎಲ್ಲ ಸರಿ ಹೋದರೆ ಇನ್ನು 6 ತಿಂಗಳಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತಾರವರು ಅಂತಾರೆ ರಾಬರ್ಟ್ ಪೇಪ್, ಅಮೇರಿಕದ ರಾಜಕೀಯ ವಿಶ್ಲೇಷಕ. ಸಾಕಿನ್ನು ಯುದ್ಧದ ವಿಷಯ, ನಮ್ಮ ದೇಶದ ವಿಷಯಕ್ಕೆ ಬರೋಣ. 5 ಸ್ಟೇಟ್ ಎಲೆಕ್ಷನ್ ನಡೀತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಸೆಕೆಂಡ್ ಫೇಸು. 29ನೇ ತಾರೀಕು ಪ್ರಧಾನಿ ಮೋದಿ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತಿನ ಪ್ರಚಾರದಲ್ಲಿ ಅವ್ರು ಹೇಳಿದ್ರು,
ಬೇರೆ ಬೇರೆ ರಾಜ್ಯಗಳ, ಈಗ ಬಿಹಾರ, ಮಹಾರಾಷ್ಟ್ರ, ಹರಿಯಾಣ, ಅದರದ್ದೆಲ್ಲ ಉದಾಹರಣೆ ಕೊಟ್ಟು ಹೇಳಿದ್ರು ಅವರು. ಎಲ್ಲೆಲ್ಲಿ ಮತದಾನದ ಪರ್ಸಂಟೇಜ್ ಜಾಸ್ತಿ ಆಯಿತೋ, ಎಲ್ಲೆಲ್ಲಿ ಹೆಣ್ಣು ಮಕ್ಕಳ ಮತದಾನ ಜಾಸ್ತಿ ಆಗಿದೆಯೋ ಅಲ್ಲೆಲ್ಲ BJP ಗೆದ್ದಿದೆ. ಅದಕ್ಕೆ ಪಶ್ಚಿಮ ಬಂಗಾಳದ ಮತದಾರರು ನೀವು ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಮಾಡಿ ಅಂತ ಮನವಿ ಮಾಡಿಕೊಂಡ್ರು. ಕೇಳಿಸ್ಕೊಳ್ಳಿ ಒಮ್ಮೆ. पश्चिम बंगाल के साथ साथ 4 और राज्यों में भी चुनाव हो रहे हैं. असम, केरलम और पुडुचेरी में वोट पड़ चुके हैं. वहां भारी मतदान हुआ है. बहुत बड़ी संख्या में लोग मतदान के लिए निकले हैं. महिलाओं ने बहुत बड़ी संख्या में वोट डाले हैं. मैं इलेक्शन कमीशन को बधाई देता हूं. एक भी हिंसा की घटना के बिना ये 3 राज्यों में इतना भारी मतदान हुआ है. साथियों, कुछ महीने पहले हमने बिहार में देखा है, महाराष्ट्र में देखा है, हरियाणा में देखा है, जहां भी भारी मतदान हुआ है और जहां भी भारी संख्या में महिलाएं वोट डालने निकली है, वहां BJP को, NDA को प्रचंड बहुमत मिला है. केरल में तो स्थिति ये है कि LDF और UDF खुद के जीतने का दावा तक नहीं कर रहे हैं. वे अपनी हार पक्की देख रहे हैं. अब बंगाल में भी BJP जीत की तरफ बढ़ रही है. मैं आप में जो जोश और जज्बा देख रहा हूं, ये विजय पक्का करने वाले हैं. मेरे साथ बोलिए. ನರೇಂದ್ರ ಮೋದಿ ಮಾತ್ರ ಅಲ್ಲ, ಅಮಿತ್ ಶಾ ಕೂಡ ಮೋದಿಗಿಂತಲೂ ದೊಡ್ಡ ಹಠಕ್ಕೆ ಬಿದ್ದಿದ್ದಾರೆ. ಅಮಿತ್ ಶಾ 15 ದಿವಸ ನಾನು ಪಶ್ಚಿಮ ಬಂಗಾಳ ಬಿಟ್ಟೇ ಹೋಗೋದಿಲ್ಲ ಅಂದರು. ನಿಜವಾಗ್ಲೂ ಅಲ್ಲೇ ಇದ್ದಾರಾ? ಚೆಕ್ ಮಾಡಿಲ್ಲ, ಚೆಕ್ ಮಾಡ್ಕೊಂಡು ಹೇಳ್ತೀನಿ. ಅವರು ಪಶ್ಚಿಮ ಬಂಗಾಳ ಅಂದ್ರೆ ಧರ್ಮಶಾಲೆನಾ ಅಂದರು. ಬಾಂಗ್ಲಾದೇಶದ ಅಕ್ರಮ ನುಸುಳುಕೋರರ ಬಗ್ಗೆ ಮಾತಾಡಿದ್ದು. ನಮ್ಮನ್ನು ಅಧಿಕಾರಕ್ಕೆ ತಗೊಂಡು ಬನ್ನಿ, ಒಬ್ಬೊಬ್ಬರನ್ನ ಹುಡುಕಿ ಹೊರಗಾಕ್ತೀವಿ ಅಂತ, ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ ಅಂತ. ಜೊತೆಗೆ ಮಮತಾ ಬ್ಯಾನರ್ಜಿ ಸಿಂಡಿಕೇಟ್ ವಿರುದ್ಧ ಮುಗಿಬಿದ್ರು. ಅಮಿತ್ ಶಾ ಭಾಷಣ ಕೇಳಿಸ್ಕೊಳ್ಳಿ. 23 अप्रैल को कमल के निशान पर बटन दबा दीजिए. हमारे तीनों प्रत्याशियों को जिताकर भाजपा सरकार बना दीजिए. मैं वादा कर जाता हूं, पूरे बंगाल से हम ममता की सिंडिकेट को समाप्त कर देंगे. क्या स्थिति बनाकर रखी है ममता दीदी ने? सीमेंट लेना है, सिंडिकेट को कट मनी देना. पंखा लेना है, सिंडिकेट बीच में आती है. ईंटा लेना है, सिंडिकेट बीच में आता है. बालू लेना है, सिंडिकेट आना है. सिंडिकेट बंगाल की जनता का खून चूसने का ममता और भतीजे का शासन बना हुआ है. मैं आज यहां पर कहकर जाता हूं, औंडा विष्णुपुर वालों, एक बार ममता को उखाड़कर भाजपा की सरकार बनाओ. सिंडिकेट को उल्टा लटका कर सीधा करने का काम हम करेंगे. ममता बनर्जी, मेरी बात सुन लो. भाजपा सरकार बनने वाली है और अब ये बंगाल एक भी घुसपैठिए को सहन नहीं करेगा. सारे घुसपैठियों को चुन चुन कर निकालने का काम भारतीय जनता पार्टी करेगी. ये भारत धर्मशाला नहीं है, हमारी भूमि है. इसकी एक भूमि का कब्जा जिसने भी किया है उसको कानून के तहत जेल की सलाखों के पीछे. ಮತ್ತೊಂದು ಕಡೆ ಮಮತಾ ಬ್ಯಾನರ್ಜಿ ಪ್ರಚಾರ. ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ಮತದಾರರಿಗೆ ಹೇಳಿದ್ರು,
ಅಸ್ಸಾಂನಲ್ಲಿ NRC ಜಾರಿಗೆ ತಂದು 19 ಲಕ್ಷ ಜನರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು BJP ಅವರು. ಅವರೆಲ್ಲರ ಪರವಾಗಿ ನಾನು ಹೋರಾಟ ಮಾಡ್ತೀನಿ. ಇವತ್ತೆಲ್ಲ ನಾಳೆ BJP ಅವರು ನಿಮಗೂ ಇಂಥದ್ದೇ ಮಾಡ್ತಾರೆ, ಡೋಂಟ್ ವರಿ ನಾನಿದ್ದೀನಿ ಅಂತ ಮಮತಾ ಬ್ಯಾನರ್ಜಿ ಹೇಳ್ತಾ ಇರೋದು. NRC ಜಾರಿಗೆ ತಂದು 19 ಲಕ್ಷ ಜನರನ್ನ ಅಸ್ಸಾಂನಲ್ಲಿ ಜೈಲಿಗೆ ಹಾಕಿಬಿಟ್ಟಿದ್ದಾರಂತೆ. ಅವರ ಪರವಾಗಿ ಮಮತಾ ಬ್ಯಾನರ್ಜಿ ಕಾನೂನು ಹೋರಾಟ ಮಾಡ್ತಾರಂತೆ. ಆ 19 ಲಕ್ಷ ಜನರಲ್ಲಿ 13 ಲಕ್ಷ ಹಿಂದೂಗಳಿದ್ದಾರಂತೆ, 6 ಲಕ್ಷ ಮುಸ್ಲಿಮರಿದ್ದಾರಂತೆ. ನಿಮಗೂ BJP ಅವರು ಹಿಂಗೆ ಮಾಡ್ತಾರೆ, ಡೋಂಟ್ ವರಿ ನಾನಿದ್ದೀನಿ ಅಂತ ಮಮತಾ ಬ್ಯಾನರ್ಜಿ ಅವರು ಹೇಳ್ತಾ ಇರೋದು. ಕ್ವಿಕ್ಕಾಗಿ ದಾವಣಗೆರೆದೊಂದು ಸುದ್ದಿ ನೋಡ್ಬೋಣ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆಯ ಮತದಾನ ಮುಗಿದು 48 ತಾಸು ಕಳೆಯೋದ್ರೊಳಗೆ ಏನೇನೆಲ್ಲ ಆಗ್ಬಿಡ್ತು ನೋಡಿ. ಮೊನ್ನೆ ಸಾಯಂಕಾಲ ವೋಟಿಂಗ್ ಮುಗಿದಿದೆ. ನಿನ್ನೆ ಬೆಳಗ್ಗೆ ವೆರಿ ನೆಕ್ಸ್ಟ್ ಡೇ ಆಫ್ ವೋಟಿಂಗ್ ಸಲೀಂ ಅಹಮ್ಮದು, ರಿಜ್ವಾನ್ ಅರ್ಷದ್ದು, ಯಾಸಿರ್ ಖಾನ್ ಪಠಾಣು KPCC ಆಫೀಸ್ನಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು, ದಾವಣಗೆರೆಯಲ್ಲಿ ನಮ್ಮ ಅಭ್ಯರ್ಥಿಯನ್ನು ಸೋಲಿಸುವುದಕ್ಕೆ ನಮ್ಮವರೇ ಹುನ್ನಾರ ಮಾಡಿದ್ರು, ಷಡ್ಯಂತ್ರ ಮಾಡಿದ್ರು ಅಂತ. ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ AICCಗೆ ಅಂದರು. ಇವತ್ತು ಅವರು ಆಡಿದ ಮಾತುಗಳಿಗೆ ಬೇಜಾರು ಮಾಡ್ಕೊಂಡು ಜಬ್ಬಾರ್ MLC ಜಬ್ಬಾರ್ ತಮ್ಮ ಸಂಘಟನೆಯ ಜವಾಬ್ದಾರಿಗೆ ರಾಜೀನಾಮೆ ಕೊಟ್ಟರು. KPCC ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷರಾಗಿದ್ದರು. ದಾವಣಗೆರೆಯವರು ಎಲೆಕ್ಷನ್ಗೆ ಬರಲಿಲ್ಲ, ಸಮರ್ಥಪರವಾಗಿ ಪ್ರಚಾರ ಮಾಡಲಿಲ್ಲ, ಮನೇಲೇ ಇದ್ದರು. ನಮ್ಮ ಮನೆ ಮುಂದೆನೇ ಎಲೆಕ್ಷನ್ ನಡೀತಿತ್ರಿ, ಕ್ಯಾಂಡಿಡೇಟು ಬಂದು ನನ್ನ ಕರೀಲಿಲ್ಲ, ಕ್ಯಾಂಡಿಡೇಟ್ ಅಪ್ಪನೂ ಕರೀಲಿಲ್ಲ, ಅಮ್ಮನೂ ಕರೀಲಿಲ್ಲ, ನಾನ್ಯಾಕೆ ಹೋಗಲಿ ಅಂದ್ರೆ ಅವರು ಬೇಜಾರು ಮಾಡಿಕೊಂಡು ರಿಸೈನ್ ಮಾಡಿದ್ದಾರೆ. ಆ್ಯಕ್ಚುಲಿ ಬರ್ತಾ ಇರೋ ಸುದ್ದಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಿಸೈನ್ ಮಾಡೋಕ್ಕೆ ಹೇಳಿದ್ದಾರೆ ಅವ್ರಿಗೆ ಅಂತ. ಅವರಿಗೆ ಮಾತ್ರ ಅಲ್ಲ, ನಜೀರ್ ಅಹಮ್ಮದ್ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗೂ ಹೇಳಿದಾರಂತೆ ರಿಸೈನ್ ಮಾಡೋದಕ್ಕೆ. ಮಧ್ಯಾಹ್ನನೇ ಬಂದ ಸುದ್ದಿ ಇದು. ಈಗ ಇವರು KPCC ಅಧ್ಯಕ್ಷರಿಗೆ ರೆಸಿಗ್ನೇಷನ್ ಕೊಟ್ಟರು ಜಬ್ಬಾರ್ ಅವರು. DK ಶಿವಕುಮಾರ್ ಅವರಿಗೆ ರಾಜೀನಾಮೆ ಪತ್ರವೇ ರಿಲೀಸ್ ಆಯಿತು. ನಜೀರ್ ಅಹಮ್ಮದ್ ಮುಖ್ಯಮಂತ್ರಿಗಳಿಗೆ ಕೊಡಬೇಕು ರಾಜೀನಾಮೆ ಪತ್ರ. ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿಲ್ಲ, ಅವರು ಕಲಬುರಗಿಲಿದ್ದಾರೆ, ಬೀದರ್ ಕಲಬುರಗಿಲಿದ್ದಾರೆ. ವಾಪಸ್ ಬಂದ ಮೇಲೆ ಏನಾಗುತ್ತೆ ಅಂತ ನೋಡಬೇಕು. ನಜೀರ್ ಅಹಮ್ಮದ್ ಅವರು ಮಾತ್ರ ಮನೇಲೇ ಇದ್ದಾರೆ. ಅವ್ರ ಮನೆ ಮುಂದೆ ನಮ್ಮ ಕ್ಯಾಮ್ರಾ ಇದೆ, ಅವ್ರದ್ದು ರಿಯಾಕ್ಷನ್ನು ಇಲ್ಲ, ಏನೂ ಇಲ್ಲ. ಇದು DK ಶಿವಕುಮಾರ್ ಬಣ ನೆನ್ನೆ ಪ್ರೆಸ್ ಮೀಟ್ ಮಾಡಿದ್ದು. ರಾಜೀನಾಮೆ ಕೊಟ್ಟವರು ಮತ್ತು ಕೊಡಲಿದ್ದಾರೆ ಅಂತ ಹೇಳ್ತಾ ಇರೋರು ಸಿದ್ದರಾಮಯ್ಯನವರ ಬಣ. ನೆಕ್ಸ್ಟ್ ಸಚಿವ ಸಂಪುಟ ಪುನರ್ರಚನೆ ನಡೆದರೆ ಜಮೀರ್ ಅಹಮ್ಮದ್ ಕೈ ಬಿಡಿ ಅಂತ ಪ್ರೆಷರ್ ಹಾಕ್ತಿದ್ದಾರಂತೆ DK ಶಿವಕುಮಾರ್ ಬಣದ ಮುಸ್ಲಿಂ ನಾಯಕರುಗಳು. ಇದೆಲ್ಲ ನೋಡಿದ್ರೆ ದಾವಣಗೆರೆ ರಿಸಲ್ಟ್ ಮೇಲೆ ಏನಾದ್ರು ಡೌಟ್ ಬಂದಿದೆಯಾ ಅನ್ನೋ ಡೌಟ್ ನನಗೆ. ಅದರ್ವೈಸ್ ಯಾಕೆ ಇಷ್ಟೆಲ್ಲ ಆಗುತ್ತೆ ನೋಡೋಣ. ಮೇ 4ನೇ ತಾರೀಕು ರಿಸಲ್ಟ್ ಏನಾಗುತ್ತೆ ನೋಡೋಣ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.